ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನೂ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆ ತನಕನೂ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ನಾನಿವತ್ತು ವರ್ಕಿಂಗ್ ವುಮೆನ್ಸ್ಗಾಗಿರ್ಬೋದು, ಹೌಸ್ ವೈಫ್ಗಾಗಿರ್ಬೋದು, ಟೈಮ್ ಮ್ಯಾನೇಜ್ಮೆಂಟ್ನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ಮನೆ ಕೆಲಸ ಅನ್ನೋದು ಒಂದು ರೀತಿ ಪರ್ಮನೆಂಟ್ ಜಾಬ್ ಇದ್ದಂಗಲ್ವ ಹೆಣ್ಮಕ್ಳಿಗೆ. ಹೊರಗಡೆ ಹೋಗಿ ವರ್ಕಿಂಗ್ ವುಮೆನ್ಸ್ ಆಗಿ ಕೆಲಸ ಮಾಡ್ತಿದ್ದೀವಿ ಅಂತಂದರೆ ಮನೆ ಕೆಲಸ ಮಾಡಿಬಿಟ್ಟೆ ಹೋಗಬೇಕು. ಅಂದರೆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ ನಾನು ಹೇಳ್ತಿರೋದು. ಮನೇಲೇ ಇದ್ದೀವಿ ಒಂದು ಹೌಸ್ ವೈಫ್ ಆಗಿ ಅಂತ ಅಂದರೆ ಮನೆ ಕೆಲಸ ಮಾಡಲೇಬೇಕು. ಒಂದು ರೀತಿ ಕಂಪಲ್ಸರಿ ಪರ್ಮನೆಂಟ್ ಕೆಲಸ ಇದ್ದಂಗೆ. ಈ ರೀತಿ ಇದ್ದಾಗ ನಾವು ಯಾವ ರೀತಿ ಕೆಲಸ ಎಲ್ಲ ಮುಗಿಸ್ಕೋತೀವಿ, ಎಲ್ಲನೂ ಬ್ಯಾಲೆನ್ಸ್ ಮಾಡಿಕೊಂಡು ಯಾವ ರೀತಿ ಇಡೀ ದಿನನ ಕಳಿತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ಆ ಟೈಮ್ ಒಳಗಡೆ ನಾವು ಕೆಲಸನ ಮುಗಿಸ್ಕೋತಾ ಇದ್ದೀವ, ಏನು ಬ್ಯಾಲೆನ್ಸ್ ಉಳಿಸ್ಕೋತಾ ಇಲ್ವಾ ಅನ್ನೋದು ಗಮನ ಕೊಡಬೇಕು. ಅನ್ನೋದ್ರ ಕಡೆ ಸ್ವಲ್ಪ ಗಮನ ಕೊಟ್ಟಾಗ ನಾವು ಬ್ಯಾಲೆನ್ಸ್ ಉಳಿಸ್ಕೋತಾ ಇದ್ದೀವಿ, ಕೆಲಸನ ಕಂಪ್ಲೀಟ್ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಅಂದರೆ ಒಂದಿಷ್ಟು ಟಿಪ್ಸ್ನ ಫಾಲೋ ಮಾಡ್ಕೋತಾ ಹೋದಾಗ ತುಂಬ ಚೆನ್ನಾಗಿ ನಾವು ಕೆಲಸ ಎಲ್ಲ ಮುಗಿಸ್ಕೋಬೋದು. ಸ್ವಲ್ಪ ಜನ ಹೌಸ್ ವೈಫ್ಗಳಿಗೆ ಏನು ಅಂತ ಅಂದರೆ ಒಂದು ನೆಗ್ಲಿಜೆನ್ಸಿ ಅನ್ನೋದಿರುತ್ತೆ. ಬೆಳಗ್ಗೆಯಿಂದ ಸಂಜೆ ತನಕ ಮನೇಲೇ ಇರ್ತೀನಿ, ಆಮೇಲಿಂದ ಮಾಡ್ಕೊಳ್ಳೋಣ, ಮಧ್ಯಾಹ್ನ ಮೇಲೆ ಮಾಡ್ಕೊಳ್ಳೋಣ ಅನ್ನೋ ಮೈಂಡ್ಸೆಟ್ಟು ಸ್ವಲ್ಪ ಜನಕ್ಕಿರುತ್ತೆ. ಇನ್ನೊಂದು ಸ್ವಲ್ಪ ಜನ ಏನು ಅಂತ ಅಂದರೆ ಯಾವಾಗಿದ್ರೂ ನಾವೇ ಮಾಡಬೇಕಲ್ವಾ, ಬೇಗ ಬೇಗ ಮುಗಿಸ್ಕೊಬಿಡೋಣ, ಆದಷ್ಟು ಬೆಳಗ್ಗೆ ಟೈಮಿಗೆ ಕೆಲಸ ಮುಗಿಸ್ಕೊಳ್ಳೋಣ ಅನ್ನೋ ರೀತಿ ಮೈಂಡ್ಸೆಟ್ ಸ್ವಲ್ಪ ಜನಕ್ಕಿರುತ್ತೆ. ಫಸ್ಟು ಪಾಯಿಂಟ್ ಏನು ಅಂತ ಅಂದರೆ ನಾವು ಚೆನ್ನಾಗಿ ಕೆಲಸ ಮುಗಿಸ್ಕೋಬೇಕು, ಟೈಮ್ ಮ್ಯಾನೇಜ್ ಮಾಡ್ಕೋಬೇಕು ಅಂದರೆ 75% ಅಷ್ಟು ಕೆಲಸನ ಮಾರ್ನಿಂಗ್ ಟೈಮ್ ಮುಗಿಸ್ಕೊಳ್ಳೋದು ತುಂಬಾ ಮುಖ್ಯ. ಏನಕ್ಕೆ ಅಂತ ಅಂದರೆ ಮಾರ್ನಿಂಗ್ ಟೈಮು ನಿದ್ದೆ ಚೆನ್ನಾಗಾಗಿರುತ್ತೆ, ಯಾವುದೇ ರೀತಿ ಸ್ಟ್ರೆಸ್ ಅನ್ನೋದಿರಲ್ಲ, ತುಂಬ ಆ್ಯಕ್ಟಿವ್ ಆಗಿರ್ತೀವಿ, ರೆಸ್ಟ್ ಅನ್ನೋ ಸಿಕ್ಕಿರುತ್ತೆ ಬಾಡಿಗೆ, ತುಂಬ ಒಂದು ಕೆಲಸನ ಪಟಪಟ ಅಂತ ಮುಗಿಸ್ಕೋತಾ ಇರ್ತೀವಿ. ಅಷ್ಟು ಆ್ಯಕ್ಟಿವ್ ಆಗಿರುವಂಥ ಟೈಮಲ್ಲಿ ಒಂದು 75% ಕೆಲಸನ ಮುಗಿಸ್ಕೊಬಿಟ್ರೆ ಇನ್ನು 25% ಕೆಲಸನ ನಾವು ಮಧ್ಯಾಹ್ನ ಮೇಲೆ ಇಲ್ಲಾಂದರೆ ಸಂಜೆ ಮೇಲೆ ಮುಗಿಸ್ಕೋಬೋದು. ಅಷ್ಟು ಮ್ಯಾಟರ್ ಆಗಲ್ಲ ಅಲ್ವಾ. 25% ಅಷ್ಟು ಅಂದರೆ ಲೇಟಾಗಿ ಮಾಡುವಂಥ ಕೆಲಸಗಳು ಅವೆಲ್ಲವ. ಮೇಯ್ನ್ ನಾವು 75% ಮಾಡ್ಕೊಬಿಟ್ರೆ ತುಂಬ ಚೆನ್ನಾಗಿ ನಾವು ಟೈಮ್ನ ಮ್ಯಾನೇಜ್ ಮಾಡ್ಕೋಬೋದು. ಇವಾಗ ಮಧ್ಯಾಹ್ನ ಮೇಲೆ ಮಾಡ್ತೀನಿ ನಾನು, ಬೆಳಗ್ಗೆ ಟೈಮ್ ಜಾಸ್ತಿ ಏನು ಕೆಲಸ ಮಾಡಲ್ಲ, ಎಷ್ಟು ಬೇಕು ತಿಂಡಿ ಮಾಡ್ತೀನಿ ಅಷ್ಟು ಬಿಟ್ಟರೆ ಮಧ್ಯಾಹ್ನ ಮೇಲೆ ಮಾಡ್ಕೋತೀನಿ ಅಂತ ಅಂದರೆ ಮಧ್ಯಾಹ್ನ ಮೇಲೆ ಮಾಡ್ಕೊಳ್ಳೋದಕ್ಕೆ ಹೋದರೆ ತಿಂಡಿ ಮಾಡಿರ್ತೀವಿ, ಅಂದರೆ ಊಟ ಮಾಡಿರ್ತೀವಿ, ನಿದ್ದೆ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟು ಒಂದು ಬೆಳಗ್ಗೆಯಿಂದ ಕೆಲಸ ಮಾಡಿರ್ತೀವಿ ಅಂದಾಗ ಮಧ್ಯಾಹ್ನ ಮೇಲೆ ಸ್ವಲ್ಪ ರೆಸ್ಟ್ ಬೇಕು ಅನ್ನೋ ರೀತಿ ಫೀಲ್ ಆಗೇ ಆಗುತ್ತೆ. ಬೆಳಗ್ಗೆಯಿಂದ ಚೆನ್ನಾಗಿ ಕೆಲಸ ಮಾಡಿಬಿಟ್ಟಿದ್ದೀವಿ ಅಂದಾಗ ಮಧ್ಯಾಹ್ನ ಮೇಲೆ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ, ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅನ್ನೋ ರೀತಿ ಆಗೇ ಆಗುತ್ತೆ ಅಲ್ವಾ. ಬೆಳಿಗ್ಗೆ ಟೈಮ್ ಏನು ಪ್ಲಸ್ ಪಾಯಿಂಟು ಅಂತ ಅಂದರೆ ನಾವು ತಿಂಡಿ ಏನೂ ಮಾಡಿರಲ್ಲ, ಚೆನ್ನಾಗಿ ನಿದ್ದೆ ಆಗಿರುತ್ತೆ ಅಂದರೆ ನಿದ್ದೆ ಮಾಡಬೇಕು ಅಂತಲೂ ಅನ್ಸೋದಿಲ್ಲ ಅಲ್ವಾ. ಆದಷ್ಟು ಎಲ್ಲ ಮುಗ್ದಿರುತ್ತೆ ಅಂದಾಗ ಆ ಟೈಮಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರೆ ನಮಗೆ ಬೆನಿಫಿಟ್ಟು, ನಮಗೆ ಒಂದು ರೀತಿ ಯೂಸಸ್ ಜಾಸ್ತಿ ಆಗುತ್ತೆ. ಬಾಡಿನೂ ಕೂಡ ಒಂದು ರೀತಿ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ. ಅಷ್ಟು ನಿಧಾನ ಅಂತ ಅನಿಸಲ್ಲ, ಬೇಗ ಬೇಗ ಮುಗಿಸ್ಕೋತೀವಿ ಕೆಲಸಗಳನ್ನ. ನಾವು ಬೆಳಗ್ಗೆ ಟೈಮ್ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟು. ಇವಾಗ 4:15ಗೆಲ್ಲ ದಿನ ಎದ್ದೇಳ್ತಾ ಇದ್ದೀವಿ ಅಂತ ಅಂದರೆ ಒಂದು ½ ನಮಗೆ ಟೈಮ್ ಕೊಡ್ಕೊಳ್ಳೋಣ. ಫಸ್ಟು ಏನು ಅಂತ ಅಂದರೆ ಒಂದು ಅರ್ಧ ಗಂಟೆ ನಮಗೆ ಟೈಮ್ ಕೊಡ್ಕೊಳ್ಳೋಣ. ನಮ್ಮ ದಿನನಿತ್ಯದ ಕೆಲಸ ಏನಿದೆ ಅದೆಲ್ಲ ಮುಗಿಸ್ಕೊಂಡು ಒಂದು 5 o'clock ಸ್ಟಾರ್ಟ್ ಮಾಡ್ಕೊಳ್ಳೋಣ ಕೆಲಸವ ಅಂತ ಅಂದರೆ ಮೊದಲನೇದಾಗಿ ಏನು ಮಾಡಬೇಕು, ಯಾವ್ಯಾವ ಕೆಲಸ ಮಾಡಬೇಕು ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಬೆಳಗ್ಗೆ ಟೈಮಲ್ಲಿ ಈ ರೀತಿ ಕೆಲಸ ಮಾಡಲಿಕ್ಕೆ ಏನೋ ಒಂದು ಬಟ್ಟೆ ಮಡಿಸ್ಲಿಕ್ಕೆ ಹೋಗಿ ಕೂತ್ಕೊಳ್ಳೋದು, ಈ ರೀತಿ ಎಲ್ಲ ಮಾಡಲಿಕ್ಕೆ ಹೋದಾಗ ಟೈಮು ಬ್ಯಾಲೆನ್ಸ್ ಆಗೋದಕ್ಕಾಗೋದಿಲ್ಲ. ಒಂದು ರೀತಿ ಟೈಮ್ ಜಾಸ್ತಿ ಹಿಡಿಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆದಷ್ಟು ಬೆಳಗ್ಗೆ ಟೈಮ್ ಈ ರೀತಿ ಕೆಲಸಗಳನ್ನ ಮಾಡ್ಕೊಳ್ಳೋದ್ರಿಂದ ಬೆಳಗ್ಗೆಯಿಂದ ಸಂಜೆ ತನಕ ಮನೆಯೂ ಕೂಡ ಕ್ಲೀನಾಗಿರುತ್ತೆ. ಫಸ್ಟು ಪಾಯಿಂಟ್ ಏನು ಅಂತ ಅಂದರೆ ಒಂದು 5 ಗಂಟೆಯಿಂದ ಕೆಲಸ ಸ್ಟಾರ್ಟ್ ಮಾಡ್ಕೋತೀವಿ ಅಂತ ಅಂದ್ಕೊಂಡ್ರು ಕೂಡ ಒಂದು 5:15 ತನಕ ನಾವು ಮನೆ ಕಸ ಗುಡಿಸಿ ಒಳಗಡೆಯಿಂದ ಫಸ್ಟ್ ಮಾಡಬೇಕಾಗಿರುವಂಥ ಕೆಲಸ ಒಳಗಡೆಯಿಂದ ನೀಟಾಗಿ ಕಸ ಗುಡಿಸ್ಕೊಂಡು ಹೊರಗಡೆ ಎಲ್ಲ ಗುಡಿಸ್ಬಿಟ್ಟು ಒಂದು ಸಲ ಮಾಪ್ ಮಾಡ್ಕೊಬಿಡ್ಬೇಕು. ಆವಾಗ ಯಾವುದೇ ರೀತಿ ಡಿಸ್ಟರ್ಬೆನ್ಸು ಕೂಡ ಇರೋದಿಲ್ಲ, ಎಲ್ಲರೂ ಮಲಗಿರ್ತಾರೆ, ಮಧ್ಯೆ ಮಧ್ಯೆ ತುಳಿಯೋದು ಈ ರೀತಿ ಏನೂ ಇರೋದಿಲ್ಲ ಅಲ್ವಾ. ನೀಟಾಗಿರುತ್ತೆ ಮನೆಯೂ ಕೂಡ. ಒಂದು ಸಲ ಎಲ್ಲನೂ ಕಸ ಗುಡಿಸ್ಕೊಂಡು ಒರೆಸ್ಕೊಬಿಟ್ರೆ ಇನ್ನು ಆರಾಮಾಗಿ ಇಡೀ ದಿನವೂ ಕೂಡ ಮನೆ ಕ್ಲೀನಾಗಿರುತ್ತೆ ಅಲ್ವಾ. ಮತ್ತೆ ಎಲ್ಲ ಕ್ಲೀನ್ ಮಾಡಬೇಕು ಅನ್ನೋ ಅವಶ್ಯಕತೆಯೂ ಸ್ವಲ್ಪ ಕಮ್ಮಿ ಆಗುತ್ತೆ. ಒಂದು 5:15 ತನಕ ನಾವು ಒರೆಸಿ ರಂಗೋಲಿ ಹಾಕೋಕ್ಕೆ ಒಂದು ½ ಟೈಮ್ ತಗೊಳ್ಳೋಣ. ಅಂದರೆ ಸ್ವಲ್ಪ ದೊಡ್ಡದು ಮನೆ ಅಂತ ಎಲ್ಲ ಇದ್ದಾಗ ಒಂದು ½ ನಾವು ಟೈಮ್ ಕೊಡೋಣ. ನೆಕ್ಸ್ಟು ಒಂದು 5:30 ನಾವು ತಿಂಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ತಿಂಡಿ ಒಂದು 5:30 ಒಂದು 6:30 ತನಕ ನಾವು ತಿಂಡಿ ಕೆಲಸನ ಮುಗಿಸ್ಕೋಬೇಕು. ಅಲ್ಲೇ ಪಾತ್ರೆನ ತೊಳ್ಕೊಳ್ಳೋದಾಗಿರ್ಬೋದು, ತಿಂಡಿ ಮಾಡ್ತಾನೆ ಪಾತ್ರೆ ಜಾಸ್ತಿ ಒಂದು ರೀತಿ ಜಾಸ್ತಿ ಸಿಂಕಲ್ಲಿ ಇಟ್ಕೋಬಾರ್ದು ಪಾತ್ರೆನ. ಜಾಸ್ತಿ ಕೆಲಸ ಆಗ್ತಿದೆ ಅಂದಾಗ ನಮಗೆ ಇಂಟ್ರೆಸ್ಟ್ ಅನ್ನೋದು ಕಮ್ಮಿ ಆಗಿಬಿಡುತ್ತೆ ಕೆಲಸ ಮಾಡಲಿಕ್ಕೆ. ಆದಷ್ಟು ನಾವು ಸ್ವಲ್ಪ ಇದೆ ಅಂದಾಗಲೇ ನಾವು ಕೆಲಸನ ಮುಗಿಸ್ಕೊಬಿಟ್ರೆ ಒಂದು ರೀತಿ ಫ್ರೀಯಾಗಿ ಒಂದು ರೀತಿ ಖುಷಿ ಆಗಿಬಿಡುತ್ತೆ. ನಾವೆಲ್ಲನೂ ಒಂದೇ ಸಲ ಜಾಸ್ತಿ ಇಟ್ಕೊಂಡು ನಾನೆಲ್ಲ ಒಂದೇ ಸಲ ತೊಳೆದ್ಬಿಡ್ತೀನಿ ಅನ್ನೋದಕ್ಕೆ ಹೋದಾಗ ಜಾಸ್ತಿ ಟೈಮು ಹಿಡಿಯುತ್ತೆ, ಮತ್ತು ನಮಗೂ ಕೂಡ ಅಷ್ಟು ಇಂಟ್ರೆಸ್ಟ್ ಅನ್ನೋದು ಬರೋದಿಲ್ಲ. ಕೆಲಸ ಮಾಡಲಿಕ್ಕೂ ಕೂಡ ಒಂದು ರೀತಿ ಲೇಜಿ ಥರ ಆಗಿಬಿಡ್ತೀವಿ. ಒಂದು 6:30
6:30 ತನಕ ನಾವು ತಿಂಡಿ ಕೆಲಸನ ಮುಗಿಸ್ಕೊಂಡು ಸ್ವಲ್ಪ ಪಾತ್ರೆ ಎಲ್ಲ ಅಲ್ಲೇ ಕ್ಲೀನ್ ಮಾಡ್ಕೊಬಿಟ್ರೆ ನೆಕ್ಸ್ಟು 6:30 ಆದಮೇಲೆ ನಾವು ಮೇಯ್ನ್ ನಮ್ಮ ಕೆಲಸ ಏನು, ಮಕ್ಕಳು ಲಂಚ್ ಬಾಕ್ಸ್ಗೆ ರೆಡಿ ಮಾಡೋದು. ಒಂದು 8 ಮಕ್ಕಳೆಲ್ಲ ಹೋಗ್ತಾರೆ ಸ್ಕೂಲಿಗೆ ಅಂತ ಅಂದರೂ ಕೂಡ ಒಂದು ನಾವು 6:30ಗೆ ತಿಂಡಿ ಕೆಲಸ ಮುಗೀತು ಅಂದರೆ ಒಂದು 7 ಗಂಟೆ ಅಷ್ಟರಲ್ಲಿ ನಾವು ಪ್ಯಾಕಿಂಗ್ ಮಾಡಿಬಿಡ್ಬೇಕು ಮಕ್ಕಳನ್ನ. ಅಂದರೆ ಸ್ವಲ್ಪ ಚಿಕ್ಕ ಮಕ್ಕಳಿದ್ದಾರೆ ಅಂತಂದರೆ ನಾವೇ ರೆಡಿ ಮಾಡಬೇಕು, ಎಲ್ಲ ಕೆಲಸ ಜಾಸ್ತಿ ಇರುತ್ತೆ ಅಲ್ವಾ. ಆ ಟೈಮಲ್ಲಿ ಒಂದು ಬಾಕ್ಸ್ ಎಲ್ಲ ರೆಡಿ ಮಾಡ್ಲಿಕ್ಕೆ ಹೋಗ್ತೀವಿ ಅಂತಂದರೆ ಏನಾದರೂ ಒಂದು ಮಿಸ್ಸಿಂಗ್ ಮಾಡಿರ್ತೀವಿ. ಇದಂತೂ ಹೌಸ್ ವೈಫ್ಗಳಿಗೆ ಒಂದು ರೀತಿ ಕಂಪಲ್ಸರಿ. ಇವಾಗ ನ್ಯಾಪ್ಕಿನ್ ಹಾಕೋದನ್ನೇ ಮರ್ತುಬಿಟ್ಟಿರ್ತೀವಿ, ಸ್ಪೂನ್ ಏನಾದರೂ ಮರ್ತುಬಿಟ್ಟಿದ್ದೀವಿ, ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಹೋಗ್ತೀವಿ ಅಂತ ಅಂದರೆ ಒಂದು ಕೆಲಸದ ಕಡೆ ಕಾನ್ಸಂಟ್ರೇಷನ್ ಕಮ್ಮಿ ಆಗಿಬಿಡುತ್ತೆ, ಒಂದು ರೀತಿ ಮರವು ಅನ್ನೋದು ಜಾಸ್ತಿ ಆಗುತ್ತೆ, ಏನಾದರೂ ಒಂದು ಮಿಸ್ಸಿಂಗ್ ಮಾಡಿರ್ತೀವಿ. ಆದಷ್ಟು ಒಂದು 7 ಗಂಟೆ ಒಳಗಡೆ ನಾವು ತಿಂಡಿ ಪ್ಯಾಕಿಂಗ್ ಎಲ್ಲ ಮಾಡಿಬಿಡಬೇಕು. ವಾಟರ್ ಬಾಟಲ್ ಆಗಿರ್ಬೋದು, ನ್ಯಾಪ್ಕಿನ್ಸ್ ಆಗಿರ್ಬೋದು, ಏನೇನು ಬೇಕೋ ಲಂಚ್ ಬಾಕ್ಸ್ಗೆ ಎಲ್ಲನೂ ಎತ್ತಿ ಇಟ್ಕೋಬೇಕು. 7 ಗಂಟೆ ಆಯಿತು ಅಂತ ಅಂದರೆ ಇನ್ನು ದೊಡ್ಡವರಾಗಿದ್ದಾರೆ ಮಕ್ಕಳು ಅಂದರೆ ಅವರೇ ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿ ಮಾಡ್ಕೊಬರ್ತಾರೆ. ಏನಾದರೂ ಕೂದಲು ಏನಾದರೂ ಬಾಚಬೇಕು ಹೆಣ್ಮಕ್ಳಿಗೆ ಅನ್ನೋದು ಇರುತ್ತೆ ಅಲ್ವಾ, ಅದೆಲ್ಲ ನೀಟಾಗಿ ಬಾಚಿಕೊಂಡು ಆರಾಮಾಗಿ ಮಕ್ಕಳಿಗೆ ತಿಂಡಿ ತಿನ್ನಿಸಿ ಒಂದು 7:30ವರೆಗೂ 7:45ವರೆಗೂ ಕೂಡ ನಮ್ಮ ಮಕ್ಕಳಿಗೆ ನಿಧಾನವಾಗಿ ತಿಂಡಿ ತಿನ್ನಿಸಿ ಎಲ್ಲನೂ ಕಳಿಸಲಿಕ್ಕೂ ಕೂಡ ಈಸಿ ಆಗುತ್ತೆ ಅಲ್ವಾ. ನಾವು ಅದೇ ತಿಂಡಿ ಮಾಡೋದನ್ನೇ ಲೇಟಾಗಿ ಮಾಡಿಬಿಟ್ರೆ ಒಂದು 7:30 7 ಗಂಟೆ ಆದರೂ ತಿಂಡಿ ಆಗಿಲ್ಲ ಅಂತ ಅಂದರೆ ಇನ್ನೂ ಬಿಸಿ ಇರುತ್ತೆ ತಿಂಡಿ, ಮಕ್ಕಳಿಗೂ ಕೂಡ ತಿನ್ನೋದಕ್ಕೆ ಕಷ್ಟ ಆಗಿಬಿಡುತ್ತೆ. ನಾವು ಕರೆಕ್ಟಾಗಿ ಎಲ್ಲನೂ ಬ್ಯಾಲೆನ್ಸ್ ಮಾಡಿಕೊಂಡು ನೀಟಾಗಿ ಮ್ಯಾನೇಜ್ ಮಾಡೋದಕ್ಕೆ ಆಗೋದಿಲ್ಲ. ಆದಷ್ಟು ನಾವು ಒಂದು 6:30ಗೆಲ್ಲ ತಿಂಡಿ ಮುಗಿಸ್ಕೋತು ಅಂದರೆ ಒಂದು 7:30 ಒಳಗಡೆ ಮಕ್ಕಳಿಗೂ ಆರಾಮಾಗಿ ತಿನ್ನಿಸಿ ಒಂದು 5 ನಿಮಿಷ ಕುತ್ಕೊಂಡು ಅವ್ರಿಗೂ ಹೋಗ್ಲಿಕ್ಕೂ ಕೂಡ ಈಸಿ ಆಗುತ್ತೆ ಅಲ್ವಾ. ಇನ್ನು ಮಕ್ಕಳು ಕೂಡ ಸ್ಕೂಲ್ ಕಳಿಸಾಯಿತು ಅಂತ ಅಂದರೆ ನೆಕ್ಸ್ಟು ನಮ್ಮ ಕೆಲಸ ಇರೋದೇನು, ಹಸ್ಬೆಂಡ್ ಕಳಿಸುವಂಥದ್ದು. ಹಸ್ಬೆಂಡ್ ಏನಾದರೂ ಬಾಕ್ಸ್ ಹೋಗ್ತಾರೆ ಅಂದರೆ ಅವ್ರಿಗೆ ಬಾಕ್ಸ್ ರೆಡಿ ಮಾಡೋಣ, ಇಲ್ಲ ಅಂತ ಅಂದರೆ ಮನೇಲೇ ತಿಂಡಿ ಮಾಡ್ಕೊಂಡು ಹೋಗ್ತಾರೆ ಅಂದರೆ ಅವ್ರಿಗೂ ತಿಂಡಿ ಮಾಡಿ ಕಳಿಸ್ಬಿಟ್ವಿ ಅಂತ ಅಂದರೆ ಇನ್ನು ನಾವು ಏನಾದರೂ ತಿಂಡಿ ಮಾಡ್ಕೊಳ್ಳೋಣ. ಒಂದು 9 ಗಂಟೆ ಅಷ್ಟರಲ್ಲಿ ನಾವು ಕೂಡ ತಿಂಡಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಅಂದರೆ ಏನಕ್ಕೆ ಅಂತ ಅಂದರೆ ಬೆಳಿಗ್ಗೆನೇ ಎದ್ದಿರ್ತೀವಿ, ಕೆಲಸ ಎಲ್ಲ ಜಾಸ್ತಿ ಮಾಡಿರ್ತೀವಿ ಅಂದಾಗ ಸುಸ್ತಾಗ್ತಿರುತ್ತೆ, ತಿಂಡಿ ಏನೂ ತಿಂದಿರಲ್ಲ. ಒಂದು 9 ಅಷ್ಟರಲ್ಲಿ ತಿಂಡಿ ಮುಗಿಸ್ಕೊಂಡ್ರೆ ಇನ್ನು ಉಳಿದಿದ್ದು ಏನಾದರೂ ಪಾತ್ರೆ ಇದೆ ಎಲ್ಲನೂ ನಾವು ಒಂದ್ಸಲ ಪಾತ್ರೆನೂ ತೊಳೆದು ಇಟ್ಬಿಟ್ರೆ ಎಷ್ಟು ಕ್ಲೀನಾಗಿರುತ್ತೆ ಮನೆ ಅಂತ ಅಂದರೆ ಆಲ್ಮೋಸ್ಟ್ 75% ಕೆಲಸನೇ ಮುಗ್ದೋಗ್ಬಿಡುತ್ತೆ. ಇನ್ನೇನು ಜಾಸ್ತಿ ಟೈಮ್ ಹಿಡಿಯುವಂಥ ಕೆಲಸ ಏನಿಲ್ಲ ಅಲ್ವಾ. ಇನ್ನು ಮಧ್ಯಾಹ್ನ ಮೇಲೆ ಸ್ವಲ್ಪ ಅಡುಗೆ ಮಾಡ್ಕೊಳ್ಳೋದಾಗಿರ್ಬೋದು, ಮಧ್ಯಾಹ್ನ ಮೇಲೆ ಒಂದು ಟೈಮ್ ಅಡುಗೆ ಮಾಡ್ಕೊಳ್ತು ಅಂದರೆ ಸಾಂಬಾರನ್ನ ಮಾಡಿ ಇಟ್ಬಿಟ್ರೆ ಇನ್ನು ಸಂಜೆಗೂ ಅದೇ ಸಾಂಬಾರು ಆಗಿಬಿಡುತ್ತೆ. ಸಂಜೆ ಮುದ್ದೆ ಏನಾದ್ರು ಮಾಡ್ಕೊಳ್ಳೋದಾಗಿರ್ಬೋದು, ಈ ರೀತಿ ಮಾಡಿಕೊಂಡ್ರೆ ಎಷ್ಟು ಹೆಲ್ಪ್ ಆಗುತ್ತೆ. ಬಟ್ ನಾವು ಏನಾದರೂ ಮನೆ ಒರೆಸ್ತಾನೆ ತಿಂಡಿ ಡೈರೆಕ್ಟಾಗಿ ತಿಂಡಿ ಮಾಡ್ಕೊಬಿಡೋದು, ಆಮೇಲೆ ಮನೆ ಒರೆಸ್ಕೋತೀವಿ ಅಂತ ಹೋದರೆ ಒಂದು 9-10 ಗಂಟೆ ಅಷ್ಟರಲ್ಲಿ ನಾವು ತಿಂಡಿ ಮಾಡಿರ್ತೀವಿ ಅಂದರೆ 1 ಅವರ್ ಹಾಗೆ ರೆಸ್ಟ್ ಮಾಡಬೇಕು ಅಂತ ಅನಿಸುತ್ತೆ. ಅದರಲ್ಲೂ ಚಿಕ್ಕ ಮಕ್ಳು ಇದ್ಬಿಟ್ರೆ ಮನೇಲಿ ಅವರು ನೋಡ್ಕೊಳ್ಳೋದಾಗಿರ್ಬೋದು, ಅವ್ರಿಗೆ ತಿಂಡಿ ತಿನ್ನಿಸೋದಾಗಿರ್ಬೋದು, ಇದೆಲ್ಲ ಮಾಡುವಷ್ಟರಲ್ಲಿ ಒಂದು 11 ಹಾಗೆ ಆಗಿಬಿಡುತ್ತೆ. ಆಮೇಲೆ ನಾವು ತಿಂಡಿ ತಿನ್ಕೊಂಡು ಒಂದು 12 ಗಂಟೆ ಆಯಿತು ಅಂತ ಅಂದರೆ ಸ್ವಲ್ಪ ನಿದ್ದೆ ಮಾಡೋಣ ಆಗ್ತಿಲ್ಲ, ಬೇಗ ಎದ್ದಿರ್ತೀವಲ್ವ, ಸ್ವಲ್ಪ ಕೆಲಸನೂ ಕೂಡ ಜಾಸ್ತಿ ಇರುತ್ತೆ, ಸ್ವಲ್ಪ ಹೊತ್ತು ಮಲ್ಕೊಬಿಡೋಣ ಅನ್ನೋ ರೀತಿ ಒಂದು ಸ್ವಲ್ಪ ಮೈ ಭಾರ ಅಂತ ಅನಿಸುತ್ತೆ. ಊಟ ಮಾಡ್ತು ಅಂದ ತಕ್ಷಣ ರೆಸ್ಟ್ ಬೇಕು ಅನ್ನೋ ರೀತಿ ಫೀಲ್ ಆಗುತ್ತೆ. ಆವಾಗ ನಾವು ಮನೆ ಒರೆಸ್ಕೊಂಡು ಎಲ್ಲನೂ ಕೆಲಸನ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬೆಳಗ್ಗೆ ಟೈಮೇ ನಾವು ಈ ರೀತಿ ಕೆಲಸನ ಮಾಡಿಕೊಂಡ್ರೆ ಇಡೀ ದಿನ ಕ್ಲೀನಾಗಿರುತ್ತೆ. ಯಾರಾದರೂ ಬಂದುಬಿಟ್ರು ಸಡನ್ನಾಗಿ ಅಂದರೂ ಕೂಡ ಒಂದು ರೀತಿ ಬಂದವ್ರನ್ನ ಟ್ರೀಟ್ ಮಾಡಿ ಕಳಿಸಲಿಕ್ಕೂ ಕೂಡ ಈಸಿ ಆಗುತ್ತೆ ಅಲ್ವಾ. ಅದೇ ನಾವು ಬೆಳಗ್ಗೆ ಟೈಮೇ ಏನು ಮಾಡ್ದಾನೆ ಕಸ ಏನು ತುಂಬ ಜನ ಈ ರೀತಿ ಮಿಸ್ಟೇಕ್ನ ಮಾಡ್ತಾರೆ, ಕಸನೇ ಗುಡಿಸಿರಲ್ಲ, ಒಂದೇ ಸಲ ಗುಡಿಸ್ಕೊಬಿಡೋಣ, ತರಕಾರಿ ಕಟ್ ಮಾಡಿರ್ತೀವಿ, ಈರುಳ್ಳಿ ಬಿಡಿಸಿರ್ತೀವಿ, ಎಲ್ಲ ಕಸ ಆಗಿರುತ್ತೆ, ಫಸ್ಟು ತಿಂಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡೋಣ, ನೆಕ್ಸ್ಟು ಒಂದೇ ಸಲ ಗುಡಿಸ್ಬಿಟ್ಟು ಮಾಡ್ಕೊಳ್ಳೋಣ ಅಂತ ಹೋದರೆ ಯಾರಾದರೂ ಮನೇಲಿ ಎದ್ದುಬಿಟ್ರೆ ಕಸನೇ ಏನೂ ಗುಡಿಸಿಲ್ಲ, ಹಂಗೆ ಡೈರೆಕ್ಟಾಗಿ ಅಡುಗೆ ಮಾಡ್ತಿದೀಯಾ ಅನ್ನೋ ರೀತಿ ಅಂದೆ ಅಂತಾರೆ ಅಲ್ವಾ. ಅದ್ರ ಬದಲು ಹೆಂಗಿದ್ರು ಎದ್ದಿರ್ತೀವಿ ಅಂದಾಗ ಈ ರೀತಿ ಕೆಲಸನ ಮುಗಿಸ್ಕೊಂಡ್ರೆ ನಮಗೆ ಯಾವ ರೀತಿ ಈಸಿ ಆಗುತ್ತೆ ಅನ್ನೋದನ್ನ ನೋಡ್ಕೋಬೇಕು. ಯಾವಾಗಿದ್ರೂ ನಾವೇ ಮಾಡಬೇಕು ಅಂದಾಗ ಮಾರ್ನಿಂಗ್ ಟೈಮೇ ಮಾಡ್ಕೊಬಿಟ್ರೆ ನಾವು ಕೂಡ ಆ್ಯಕ್ಟಿವ್ ಆಗಿರ್ತೀವಿ, ಕೆಲಸನೂ ಕೂಡ ಮುಗಿಸ್ಕೊತಾ ಇರ್ತೀವಿ. ಮಧ್ಯಾಹ್ನ ಮೇಲೆ ಮಾಡೋದಕ್ಕೆ ಹೋಗ್ತೀವಿ ಅಂದರೆ ಸ್ವಲ್ಪ ಲೇಸಿ ಆಗಿಬಿಡುತ್ತೆ, ಸ್ವಲ್ಪ ಫೋನ್ ನೋಡ್ಕೊಂಡು ಕೂತ್ಕೋತು ಅಂತ ಅಂದರೆ 1 ಅವರ್ ಹಾಫ್ ಆನ್ ಅವರ್ ಅಲ್ಲೇ ಟೈಮ್ ಆಗಿಬಿಡುತ್ತೆ. ಇನ್ನು ಮಕ್ಕಳು ಕೂಡ ಅಂದ್ರೆ 3 ಎಲ್ಲ ಬರ್ತಾರೆ ಅಂತ ಅಂದರೆ ಮಕ್ಳಿಗೆ ಓದಿಸೋದೆಲ್ಲ ಇರುತ್ತೆ ಅಲ್ವಾ, ಸ್ವಲ್ಪ ಕಷ್ಟನೇ ಆಗಿಬಿಡುತ್ತೆ. ಆದಷ್ಟು ನಾವು ಬೆಳಗ್ಗೆ ಟೈಮ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ನೆಕ್ಸ್ಟು ಒಂದು 3 ಗಂಟೆ ಅಷ್ಟರಲ್ಲಿ ನಾವು ಎಲ್ಲ ಕೆಲಸನ ಮುಗಿಸ್ಕೊಂಡಿರಬೇಕು. ಇನ್ನು ಮಕ್ಕಳು ಬಂತು ಅಂತ ಆದರೆ ಮಕ್ಕಳಿಗೆ ಏನಾದರೂ ಹೇಳ್ಕೊಡೋದಿರ್ಬೋದು, ಹೊರಗಡೆ ಟ್ಯೂಷನ್ ಕಳಿಸೋದಾದರೆ ಅಷ್ಟು ಸ್ವಲ್ಪ ರಿಸ್ಕ್ ಕಮ್ಮಿನೇ. ಬಟ್ ಮನೇಲೇ ಹೇಳ್ಕೊಡೋದಾದರೆ ಒಂದು 3:30-4 ಗಂಟೆ ಅಷ್ಟರಲ್ಲಿ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಮಕ್ಕಳು ಬಂದಮೇಲೆ ಒಂದು 6 ಗಂಟೆವರೆಗೂ ಹೇಳ್ಕೊಡ್ಬೋದು. ಇಡೀ ದಿನನ ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೋತಾ
ಹೋಗ್ಬೋದು. ಅಂದರೆ ಮಕ್ಳಿಗೆ ಟೈಮ್ ಕೊಡ್ತಾ ಇದ್ದೀವಿ, ಮತ್ತು ಫ್ಯಾಮಿಲಿಗೆಲ್ಲ ಚೆನ್ನಾಗಿ ಟೈಮ್ ಕೊಡ್ತಾ ಇದ್ದೀವಿ, ಮನೆ ಕೆಲಸನೂ ನೀಟಾಗಿ ಮುಗಿಸ್ಕೊತಾ ಇದ್ದೀವಿ, ಹಸ್ಬೆಂಡ್ನು ಯಾವುದೇ ರೀತಿ ತೊಂದರೆ ಇಲ್ದೇ ಚೆನ್ನಾಗಿ ಕೆಲಸಕ್ಕೂ ಕೂಡ ಕಳಿಸ್ತಾ ಇದ್ದೀವಿ, ಕರೆಕ್ಟ್ ಟೈಮ್ ತಿಂಡಿನ ಮಾಡ್ತಾ ಇದ್ದೀವಿ. ಅದೆಲ್ಲ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಇದನ್ನೇ ನಾವು ಮ್ಯಾನೇಜ್ಮೆಂಟ್ ಅಂತ ಹೇಳೋದು. ಎಲ್ಲನೂ ಮ್ಯಾನೇಜ್ ಮಾಡ್ತಿದ್ದೀವಿ ಅಂದಾಗ ಕರೆಕ್ಟ್ ಟೈಮ್ ಮುಗಿಸ್ಕೋತಾ ಇದ್ದೀವಿ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಒಂದು 6 o'clock ಅಷ್ಟರಲ್ಲಿ ಮಕ್ಳಿಗೆಲ್ಲ ಓದಿಸಾಯಿತು ಅಂತ ಅಂದರೆ ಇನ್ನು ಮುಖ ತೊಳ್ಕೊಂಡು ಮನೇಲಿ ದೀಪ ಹಚ್ಚೋದಾಗಿರ್ಬೋದು. ಒಂದು ಬೆಳಗಿಂದ ಸಂಜೆ ತನಕ ಕೆಲಸ ಮಾಡಿರ್ತೀವಿ ಅಂದಾಗ ಬೇಜಾರು ಆಗೇ ಆಗಿರುತ್ತೆ, ಒಂದು ಪಾಸಿಟಿವ್ ವೈಬ್ ಅನ್ನೋದು ಬರುತ್ತೆ. ಆದಷ್ಟು ದೀಪ ಹಚ್ಚೋದಾಗಿರ್ಬೋದು, ಒಂದು ರೀತಿ ಆ ಗಮಕ್ಕೆ ಏನೋ ರಿಲೀಫ್ ಸಿಕ್ಕಂಗಾಗುತ್ತೆ, ಒಂದು ರೀತಿ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಇನ್ನು 6 ಗಂಟೆ ಮೇಲೆ ದೀಪ ಹಚ್ಕೊಂಡು ನೆಕ್ಸ್ಟ್ ನಾವು ನೈಟ್ ಡಿನ್ನರ್ ಎಲ್ಲ ಪ್ರಿಪೇರ್ ಮಾಡಿಕೊಂಡ್ರೆ ಆರಾಮಾಗಿ ನಾವು ಇಡೀ ದಿನನ ಒಂದು ಪ್ರೊಡಕ್ಟಿವ್ ಆಗಿ ಕಳಿತೀವಿ. ಮತ್ತು ಮಧ್ಯಾಹ್ನ ಹೊತ್ತು ಮಲ್ಕೊಂಡಿರಲ್ಲ ಅಂದಾಗ ಬೆಳಗ್ಗೆಯಿಂದ ಸಂಜೆ ತನಕ ತುಂಬ ಚೆನ್ನಾಗಿ ಕೆಲಸಗಳು ಕೂಡ ಆಗಿರುತ್ತೆ. ನೈಟು ನಿದ್ದೆನ ಆರಾಮಾಗಿ ಮಾಡ್ಕೋಬೋದು. ಬಟ್ ನಾವು ಈ ರೀತಿ ಲೇಜಿಯಾಗಿ ಇಟ್ಕೊಂಡು ಮಧ್ಯಾಹ್ನ ಹೊತ್ತೇ ಸ್ವಲ್ಪ ಹೊತ್ತು ಮಲ್ಕೊಬಿಟ್ರೆ ನೈಟ್ ಹೊತ್ತು ನಿದ್ದೆ ಬರೋದಿಲ್ಲ. ಈ ರೀತಿ ನಾವು ಯಾವ ಟೈಮಲ್ಲಿ ಯಾವ ಕೆಲಸ ಮಾಡಿಕೊಂಡ್ರೆ ನಮಗೂ ಕೂಡ ಈಸಿ ಆಗುತ್ತೆ, ಮನೆಯೂ ಕೂಡ ಒಂದು ನೀಟಾಗಿರುತ್ತೆ ಅನ್ನೋದ್ರ ಕಡೆ ಗಮನ ಕೊಟ್ಟಾಗ ತುಂಬ ಚೆನ್ನಾಗಿ ನಾವು ಬ್ಯಾಲೆನ್ಸ್ ಮಾಡ್ಕೋತಾ ಹೋಗ್ಬೋದು. ಟೈಮು ಕೂಡ ಚೆನ್ನಾಗಿ ಮ್ಯಾನೇಜ್ ಮಾಡ್ಕೋತೀವಿ. ಯಾವುದೇ ರೀತಿ ಕೆಲಸ ಇನ್ನೂ ಉಳ್ಕೊಂಡಿದೆ ಅನ್ನೋ ರೀತಿ ಫೀಲ್ ಅಂತೂ ಆಗಿರಲ್ಲ. ಇನ್ನು ಬಟ್ಟೆಯೆಲ್ಲ ಸ್ವಲ್ಪ ಮಡ್ಚೋದಿದೆ ಅಂತ ಅಂದರೆ ಇನ್ನು ನೈಟು ಡಿನ್ನರ್ ಕೆಲಸ ಆಯಿತು ಅಂದರೆ ಸ್ವಲ್ಪ ಬಟ್ಟೆಯೆಲ್ಲ ಮಡ್ಚಿಡೋದಾಗಿರ್ಬೋದು. ನೈಟ್ ಹೊತ್ತು ಅಷ್ಟು ನಮಗೂ ಬೇರೆ ಕೆಲಸ ಏನೂ ಇರೋದಿಲ್ಲ ಅಲ್ವಾ. ಡಿನ್ನರ್ ಕೆಲಸ ಮುಗೀತು ಅಂತ ಅಂದರೆ ಊಟ ಎಲ್ಲ ಆಯಿತು ಅಂದರೆ ಸ್ವಲ್ಪ ಫ್ರೀನೇ ಅಂತ ಅನಿಸುತ್ತೆ ಅಲ್ವಾ. ಆ ಟೈಮಲ್ಲಿ ನಾವು ಬಟ್ಟೆ ಮಡ್ಚೋದಾಗಿರ್ಬೋದು. ಈ ರೀತಿ ನಾವು ಎಕ್ಸ್ಟ್ರಾ ಕೆಲಸಗಳನ್ನ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಇಡೀ ದಿನನೂ ಕೂಡ ಕಳಿಬೋದು. ಒಂದು ಪ್ರೊಡಕ್ಟಿವ್ ಆಗಿ ಇಡೀ ದಿನನ ಚೆನ್ನಾಗಿ ಲೀಡ್ ಮಾಡಿಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.